ಮತ್ತೊಂದು ಇದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಶೆಟ್ಟರ್ ಗರ್ವಾಪ್ಸಿ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ. ಇದು ಹೈಕಮಾಂಡ್ ನಿಂದ ಸಂದೇಶ ಕೂಡ ರವಾನೆ ಆಗಿದೆ. ಶೆಟ್ಟರ್ ಜೊತೆ ಮಾತುಕತೆಯನ್ನ ಮಾಡುವಂತೆ. ಶೆಟ್ಟರ್ ಜೊತೆ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಚರ್ಚೆಯನ್ನ ನಡೆಸಲು ಮಾತುಕತೆ ಆಗಿರುವಂತದ್ದು ದೆಹಲಿ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ನೋಡಿ, ಖುದ್ದು ಅಮಿತ್ ಶಾ ಹಾಗೆ ಮೋದಿಯಿಂದ ಶೆಟ್ಟರ್ ಸಂಪರ್ಕ. ಶೆಟ್ಟರ್ ಇನ್ ಕೇಸ್ ಏನಾದ್ರೂ ಒಪ್ಪಿದ್ರೆ ಪ್ರಧಾನಿ ಮೋದಿ ಹಾಗೆ ಅಮಿತ್ ಶಾ ಜೊತೆ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಶೆಟ್ಟರ್ ಜೊತೆ ಸಂದೇಶ ರವಾನೆ ಈಗಾಗಲೇ ಮಾಡಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು. ಮುಂಬೈನ ಮಾಜಿ ಮುಖ್ಯಮಂತ್ರಿಯವರು ಶೆಟ್ಟರ್ ಜೊತೆ ಇನ್ ಕೇಸ್ ಏನಾದ್ರೂ ಮಾತುಕತೆಯಾಗಿ ವಾಪಸ್ ಬಿಜೆಪಿಗೆ ಬರೋದಾದ್ರೆ ಅಮಿತ್ ಶಾ ಇರಬಹುದು, ಹಾಗೆ ಮೋದಿ ಅವರನ್ನ ನೇರ ಸಂಪರ್ಕ ಮಾಡಿ ಚರ್ಚೆಯನ್ನ ಮಾಡ್ತೀವಿ ಅನ್ನುವಂಥ ಚರ್ಚೆ ಕೂಡ ಈಗ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ದೆಹಲಿಯ ಉನ್ನತ ಮೂಲದಿಂದ ಈ ಒಂದು ಮಾಹಿತಿ ರವಾನೆ ಆಗಿದೆ. ಇನ್ ಕೇಸ್ ಏನಾದ್ರೂ ಇದ್ರೆ ಈಗ ಮಧ್ಯಸ್ಥಿಕೆ ಈಗ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಅವರು ವಹಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ. ಇವರ ಮುಖಾಂತರ ಈಗ ಚರ್ಚೆ ನಡೆಸುವಂತ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಗಡಿ ಹತ್ರ ಬರುತ್ತೆ. ಅಲ್ಲಿಂದ ಖಾಲಿ ಶೆಟ್ಟರ್ ಮಾತ್ರ ಅಲ್ಲ, ಲಕ್ಷ್ಮಣ್ ಸವದಿ ಅವರನ್ನು ಕೂಡ ವಾಪಸ್ ಗರ್ವಾಪ್ಸಿ ಮಾಡುವಂತ ಎಲ್ಲಾ ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿರುವಂತ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಯಿತು ಬಿಜೆಪಿಗೆ, ಇವೆಲ್ಲವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಶತಾಯ ಗತಾಯ ಗೆಲ್ಲೇಬೇಕು. ಈ ನಿಟ್ಟಿನಲ್ಲಿ ಶತಸಿದ್ಧವಾಗಿ ಪ್ರಯತ್ನವನ್ನ ನಡೆಸ್ತಾ ಇದೆ. ಈಗ ಈಗಾಗಲೇ ನನ್ನ ಜೊತೆ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ವಿಜಯ್, ಇಲ್ಲೊಂದ್ ಕಡೆ ಬಹಳ ಪ್ರಮುಖವಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನ ಅವ್ರ ಮುಖಾಂತರ ಚರ್ಚೆ ಮಾಡುವಂತ ಅವಶ್ಯಕತೆ ಏನಿತ್ತು, ಯಾವ ರೀತಿಯಾಗಿ ಸ್ಟ್ರಾಟರ್ಜಿ ಅಂತ ಇದು ಬಿಜೆಪಿಯಿಂದ? ನಿಕೇಶ್, ಹೈಕಮಾಂಡ್ ನಾಯಕರ ಎಂಟ್ರಿಗೂ ಮುನ್ನ ಒಂದಷ್ಟು ಸಂದೇಶ ಕೊಡುವಂಥದ್ದು. ಯಾಕೆಂದರೆ ಖುದ್ದು ಮೋದಿ ಮತ್ತು ಅಮಿತ್ ಶಾ ಅವರು ಜಗದೀಶ್ ಶೆಟ್ಟರ್ ಅವರ ಜೊತೆ ಮಾತುಕತೆ ನಡೆಸುವಂತಹ ಪ್ರಯತ್ನವನ್ನು ಬಿಜೆಪಿಯ ಮುಖಂಡರು ಮಾಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಜಗದೀಶ್ ಶೆಟ್ಟರ್ ಅವರು ಮಾಜಿ ಸಿಎಂ ಜೊತೆಗೆ ಒಂದಷ್ಟು ಹೈಕಮಾಂಡ್ ನಾಯಕರ ನಡೆಯಿಂದ ಕೂಡ ಅಸಮಾಧಾನಗೊಂಡು ಕಾಂಗ್ರೆಸ್ಗೆ ಸೇರಿದ್ರು ಬಿಜೆಪಿ ಬಿಟ್ಟು. ಈ ಹಿನ್ನೆಲೆಯಲ್ಲಿ ಖುದ್ದು ಈಗ ಅಮಿತ್ ಶಾ ಅವರು ಬಿಜೆಪಿಗೆ ವಾಪಸ್ ಬರಬೇಕಂದ್ರೆ ಅದಕ್ಕೆ ಆದ ಒಂದು ರೀತಿಯಲ್ಲಿ ಗೌರವಯುತವಾಗಿ ಕರ್ಸ್ಕೊಳ್ಬೇಕಾಗುತ್ತೆ ಮತ್ತು ಜೊತೆಗೆ ಸಾಕಷ್ಟು ಕೂಡ ಬೇರೆ ರೀತಿಯ ಒಂದು ಸಂದೇಶ ಹೋಗಬೇಕಾಗುತ್ತೆ. ಅಂದ್ರೆ ಖುದ್ದು ಹೈಕಮಾಂಡ್ ಕೇವಲ ರಾಜ್ಯ ಬಿಜೆಪಿ ನಾಯಕರು ಹೇಳಿದ ತಕ್ಷಣ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬರುವಂತಹ ಸಾಧ್ಯತೆ ಇಲ್ಲ. ಹೈಕಮಾಂಡ್ ನಾಯಕರು, ಅದರಲ್ಲೂ ಮೋದಿ ಮತ್ತು ಅಮಿತ್ ಶಾ ಅವರು ಮಾತಾಡಿ ಅದಾದ ನಂತರ ಪಕ್ಷಕ್ಕೆ ಬರುವಂತಹ ಕಾರ್ಯ ಇರುವಂಥದ್ದು. ಆ ಒಂದು ಏನು ಪ್ರೋಸೆಸ್ ಇರುವಂಥದ್ದು. ಒಂದು ಬಹಳ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರ ಜೊತೆ ಈಗಾಗಲೇ ಕೂಡ ರಾಜ್ಯ ಬಿಜೆಪಿ ಹಲವು ನಾಯಕರು ಮಾತಾಡಿದ್ರು ಕೂಡ ಹೈಕಮಾಂಡ್ ನಾಯಕರ ಎಂಟ್ರಿ, ಹೈಕಮಾಂಡ್ ನಾಯಕರ ಚರ್ಚೆ ಬಹಳ ಪ್ರಮುಖವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಈಗಾಗಲೇ ಕೂಡ ದೇವೇಂದ್ರ ಫಡ್ನವೀಸ್ ಆ ಒಂದು ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಅಂದರೆ ದೇವೇಂದ್ರ ಫಡ್ನವೀಸ್ ಇರ್ಬೋದು, ಅದೇ ರೀತಿ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಇರ್ಬೋದು, ಇವರೆಲ್ಲರೂ ಕೂಡ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆ ಟೀಮಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಹೈಕಮಾಂಡ್ ನಾಯಕರು ಮಾಡುವಂತಹ ತಂತ್ರಗಾರಿಕೆ ಸ್ಟ್ರಾಟಜಿ ಏನಿದೆ ಅದರಲ್ಲಿ ಈ ಟೀಮ್ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಮನಸ್ಸಲ್ಲಿ ಏನಿದೆ, ಯಾಕಂದ್ರೆ ಅವರು ಎಂಟ್ರಿ ಆಗಬೇಕಾದ್ರೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗಬೇಕು. ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವರು ಏನಾದರೂ ಕೂಡ ಬಿಲ್ಕುಲ್ ನಾನು ಬರೋದೇ ಇಲ್ಲ ಅಂತಂದ್ರೆ ಆಗ ಆ ಸಂದೇಶವನ್ನು ಕೊಡ್ತಾರೆ. ಒಂದು ಜಗದೀಶ್ ಶೆಟ್ಟರ್ ಅವರ ಬಳಿ ಹೈಕಮಾಂಡ್ ನಾಯಕರ ಸಂದೇಶ ಏನಿದೆ ಅಂದ್ರೆ ಅದು ಮೋದಿ ಮತ್ತು ಅಮಿತ್ ಶಾ ಸೇರಿದಂತೆ ಹೈಕಮಾಂಡ್ ನಾಯಕರ ಸಂದೇಶ ಏನಿದೆ ಆ ಸಂದೇಶವನ್ನ ಫಡ್ನವೀಸ್ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟಿರುವುದು ಅನ್ನೋಂಥದ್ದು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ ಮಾಹಿತಿ ಸಿಕ್ಕಿರುವಂಥದ್ದು. ಜಗದೀಶ್ ಶೆಟ್ಟರ್ ಜೊತೆ ಮಾತುಕತೆ ವೇಳೆ ಜಗದೀಶ್ ಶೆಟ್ಟರ್ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅನ್ನೋಂಥದ್ದು ಕೂಡ ಇನ್ನೂ ಅಧಿಕೃತ ಗೊತ್ತಿಲ್ಲ. ಅದೇ ಸಕಾರಾತ್ಮಕವಾಗಿ ಸ್ಪಂದಿಸಿ ಬಿಜೆಪಿ ಸಂಬಂಧಪಟ್ಟಂತೆ ಮನಸ್ಸು ಮಾಡಿದ್ರೆ ಆಗ ಹೈಕಮಾಂಡ್ ನಾಯಕರ ಜೊತೆ ಭೇಟಿಗೆ ಪ್ರಯತ್ನ ಪಡುವಂಥದ್ದು. ಇವೆಲ್ಲವೂ ಕೂಡ ಮಾತುಕತೆಯ ಹಂತದಲ್ಲಿ ಇರುವಂಥದ್ದು. ಅದರ ಭಾಗವಾಗಿ ಹೈಕಮಾಂಡ್ ನಾಯಕರ ಎಂಟ್ರಿಯ ಭಾಗವಾಗಿ ದೇವೇಂದ್ರ ಫಡ್ನವೀಸ್ ಸೇರಿದ ಪ್ರಮುಖ ನಾಯಕರು ಜಗದೀಶ್ ಶೆಟ್ಟರ್ ಜೊತೆ ಮಾತುಕತೆಯ ಹಂತದಲ್ಲಿ ಇರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ವಿಜಯ್. ನಿಮ್ಮೆಲ್ಲ ಮಾಹಿತಿಗೆ ಈಗಾಗಲೇ ನೋಡ್ತಾ ಇದ್ವಿ. ಒಂದ್ ಕಡೆ ಬಿಜೆಪಿ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಬಳಕೆ ಮಾಡ್ಕೊಳ್ತಾ ಇದೆ, ಕಾಂಗ್ರೆಸ್ ಕೂಡ ಇದಕ್ಕೆ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ. ಜಗದೀಶ್ ಶೆಟ್ಟರನ್ನ ಬಿಟ್ಕೊಡೋ ಕಾಂಗ್ರೆಸ್ ಕೂಡ ರೆಡಿ ಇಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದ ಗೆಲುವಿಗೆ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ್ ಸವದಿ ಅವರ ಕೊಡುಗೆ ಕೂಡ ಅಪಾರ. ಇದು ಕಾಂಗ್ರೆಸ್ ಸ್ವತಃ ಅರಿವಾಗಿದೆ. ಲಿಂಗಾಯತರ ಪ್ರಮುಖ ನಾಯಕ, ಲಿಂಗಾಯತರ ಪ್ರಮುಖ ಮುಖಂಡ. ಎಲ್ಲೊಂದ್ ಕಡೆ ಈ ಒಲವು ಎನ್ನುವಂಥದ್ದು ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಪೂರಾ ಕಾಂಗ್ರೆಸ್ಗೆ ಹೋಯ್ತು. ಯಡಿಯೂರಪ್ಪನವರನ್ನ ಯಾವ ರೀತಿ ನಡ್ಸ್ಕೊಂಡ್ರು, ಜಗದೀಶ್ ಶೆಟ್ಟರನ್ನ ಯಾವ ರೀತಿ ನಡ್ಸ್ಕೊಂಡ್ರು ಅಂತ ಸ್ವತಃ ಕಾಂಗ್ರೆಸ್ ನಾಯಕರೇ ಇದಕ್ಕೀಗ ಟಕ್ಕರ್ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬಿಜೆಪಿಯವರ ರಿಯಾಕ್ಟ್ಗೆ ಕಾಂಗ್ರೆಸ್ನವರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ.